ಬೊಂಬಾಟ್ ಕಿಚನ್‌ಗೆ ಸ್ವಾಗತ. ಇವತ್ತು ನಾನು ಬದನೇಕಾಯಿ ಪಲ್ಯ ಮಾಡ್ತಿದ್ದೀನಿ. ಬನ್ನಿ ಹೇಗೆ ಮಾಡಿದೆ ಅಂತ ಸಿಂಪಲಾಗಿ ಹೇಳ್ಕೊಟ್ಟು ಪಟ ಪಟ ಅಂತ ಹೇಳ್ಕೊಟ್ಬಿಡ್ತೀನಿ. ನೋಡಿ ನಾನು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ನೋಡಿ ಸಾಸಿವೆ ಸ್ವಲ್ಪ ಚಟಪಟ ಚಟಪಟ ಅನ್ನಲಿ. ಚಟಪಟ ಅನ್ನಲಿಲ್ಲ ಅಂದರೆ ಹಾಕಲೇಬೇಡಿ, ಯಾಕಂದರೆ ಅದು ಕಹಿ ಬಂದುಬಿಡುತ್ತೆ. ಅದರಿಂದ ಚಟಪಟ ಅಂದಮೇಲೆ ನೀವು ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಿದ್ದೆ. ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿದ್ದೀನಿ ಜೀರಿಗೆನ ಸ್ವಲ್ಪ ಚಟಪಟ ಚಟಪಟ ಅನ್ನಲಿ. ನಂತರ ಇಲ್ಲಿ ಉದ್ದನಾಗಿ ಹೆಚ್ಕೊಂಡಿರುವಂಥ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಈ ರೀತಿ ಹಾಕಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪಲ್ಯ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಸ್ವಲ್ಪ ಅದನ್ನು ಕೂಡ ಫ್ರೈ ಆಗಲಿ. ನಂತರ ನೋಡಿ ಈ ರೀತಿ ಸ್ವಲ್ಪ ಅದನ್ನು, ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕಿರೋದು ತುಂಬ ಜಾಸ್ತಿ ಅನ್ನಿಸ್ಬೋದು, ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಇದೆ. ಅದು ಒಂದು 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟಿದೆ ಅಷ್ಟೇ. ನಂತರ ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಇಲ್ಲಿ ಈರುಳ್ಳಿನ ಹಾಕಿದ್ದೀನಿ. ನೋಡಿ ಇದನ್ನು ಕೂಡ ಈ ರೀತಿ ಇದೇ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು ನೀರು ಮಿಕ್ಸ್ ಮಾಡ್ತಾಯಿಲ್ಲ, ಅದೇ ಹಾಗೇ ಮಾಡ್ತಿರುವಂಥದ್ದು. ನೀರು ಮಿಕ್ಸ್ ಮಾಡಿದ್ರೆ ಅದರ ರುಚಿನೇ ಬೇರೆ ಆಗಿಬಿಡುತ್ತೆ. ಆದ್ದರಿಂದ ನೋಡಿ ಇದು ಸ್ವಲ್ಪ ಬ್ರೌನ್ ಆಗಲಿ, ಅಲ್ಲಿವರೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾವು. ನೋಡಿ ನಂತರ ಇಲ್ಲಿ 1 ಟೀ ಸ್ಪೂನಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಬೇಡ ಅನ್ನೋರು ನೀವು ಬೇರೆಯಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿನ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು. ನೋಡಿ ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಹೈ ಫ್ಲೇಮಲ್ಲ, ಲೋ ಫ್ಲೇಮಲ್ಲೇ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ನೀವು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬದನೇಕಾಯಿ ನೀವು ಯಾವ ಬದನೇಕಾಯಿ ಬೇಕಾದರೂ ತೊಗೋಬೋದು. ಕೆಲವೊಂದು ಕಡೆ ಬೇರೆ ಬೇರೆ ಬದನೇಕಾಯಿ, ಉದ್ದ ಬದನೇಕಾಯಿ ಇರ್ತವೆ. ಮತ್ತೊಂದು ಕಡೆ ಬೇರೆ ಕಡೆ ಮುಳ್ಳು ಬದನೇಕಾಯಿ, ಆ ರೀತಿಯ ವೈಟ್ ಬದನೇಕಾಯಿ, ಪರ್ಪಲ್ ಬದನೇಕಾಯಿ ಬೇರೆ ಬೇರೆ ಇರ್ತವೆ. ನೋಡಿ ಇದು ಸ್ವಲ್ಪ ಬ್ರೌನ್ ಆಗಿದೆ. ಈಗ ಹಸಿ ವಾಸನೆ ಕೂಡ ಹೋಗಿದೆ. ಈಗ ಒಂದು ಟೊಮೆಟೊನ ಈಗ ಈ ರೀತಿ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣದೇ ಕಟ್ ಮಾಡಿಲ್ಲ, ಬೇಕಾದರೆ ಕಟ್ ಮಾಡ್ಕೋಬೋದು. ನಿಮಗೆ ಹೇಗೆ ಅನಿಸುತ್ತೋ ಆ ರೀತಿಯಾಗಿ ನೀವು ಕಟ್ ಮಾಡ್ಕೋಬೋದು. ನೋಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಚೆನ್ನಾಗಿ ಬೇಗ ಫ್ರೈ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಕೂಡ ನೀವು ಇವಾಗ ಸೇರಿಸ್ಕೋಬೋದು. ನೋಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು ನಮ್ಮ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಗಮ್ಮಂತ ಕೊಬ್ಬರಿ ಎಣ್ಣೆ ಪರಿಮಳ ಬರ್ತಾ ಇರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ನಾನು ಅರಿಶಿನ ಪೌಡ್ರ್ ಹಾಕಿದ್ದೀನಿ. ಮತ್ತು ಇಲ್ಲಿ 1 ಸ್ಪೂನಷ್ಟು ನಾನು ಕೋರಿಯಾಂಡರ್ ಪೌಡ್ರನ್ನ ಹಾಕಿದ್ದೀನಿ. ಹಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಇಲ್ಲಿ ಗರಂ ಮಸಾಲೆ ಪೌಡ್ರನ್ನ ಹಾಕಿದ್ದೀನಿ. 1/4 ಟೀ ಸ್ಪೂನಷ್ಟು ಇಲ್ಲಿ ಖಾರದ ಪೌಡ್ರ್ ಹಾಕಿದ್ದೀನಿ. ಇಷ್ಟೇ, ಮತ್ತೇನು ಪೌಡ್ರ್ ಆ್ಯಡ್ ಮಾಡ್ತಾಯಿಲ್ಲ ನಾನು. ನೋಡಿ ಇದನ್ನು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಸ್ವಲ್ಪ ವೀಡಿಯೋನ ಫಾಸ್ಟ್ ಓಡಿಸಿದ್ದೀನಿ, ಅದರಿಂದ ಬೇಗ ಬೇಗ ಅನ್ನಿಸ್ತಾ ಇರ್ಬೋದು. ನಂತರ ಇಲ್ಲಿ ನಾನು ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ಆವಾಗಲೇ ಕೂಡ ಹಾಕೋಬೋದು, ಈಗ ಕೂಡ ಹಾಕ್ಬೋದು. ನಾನು ಈಗ ಹಾಕ್ತಾಯಿದ್ದೀನಿ ಉಪ್ಪನ್ನ ಹಾಕಿಬಿಟ್ಟು ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟಾದರೂ ಸಾಕು. ಇದೊಂಥರ ಪಲ್ಯ ಥರ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅನ್ನಕ್ಕೆ ಕಲಿಸ್ಕೋಬೋದು, ಚಿತ್ರಾನ್ನ ಥರ. ಇದು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ಬೇಕಾದ್ರೆ 2-3 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದ್ರೂ ತಿನ್ಬೋದು. ಅಂದರೆ ನೀರಿನ ಅಂಶ ಒಂಚೂರು ಇರಬಾರ್ದು. ನೀರಿನ ಅಂಶ ಇತ್ತು ಅಂದರೆ ಹಾಳಾಗ್ಬಿಡುತ್ತೆ. ಅದರಿಂದ ನೋಡಿ ಇದನ್ನು ಹೀಗೆ ಫ್ರೈ ಆಗಿಬಿಡೋಣ. ಮತ್ತು ನಾನು ಇಲ್ಲಿ ಮೊದಲೇ ಇಲ್ಲಿ ಬದನೇಕಾಯಿನ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೆ, ಯಾಕಂದರೆ ಹಾಗೆ ಇಟ್ಟರೆ ಕಪ್ಪಾಗಿಬಿಡುತ್ತೆ ಅಂತ. ನೋಡಿ ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ. ಮಸಾಲೆ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಬದನೇಕಾಯಿ ಹಾಕೋಣ. ಬದನೇಕಾಯಿ ಬೇಗ ಬೇಯುತ್ತೆ, ಅದನ್ನು ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ನೋಡಿ ಬದನೇಕಾಯಿನ ನಾನು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದೆ ಕಪ್ಪಾಗಬಾರ್ದು ಅಂತ. ಈಗ ನೀರೆಲ್ಲ ಬಸಿದ್ಬಿಟ್ಟು ಈಗ ಬದನೇಕಾಯಿಗೆ ಹಾಕ್ತಾಯಿದ್ದೀನಿ. ಒಂಚೂರು ನೀರು ಬಿದ್ದರೆ ಏನೂ ಆಗೋದಿಲ್ಲ, ನೀರು ಹಾಕಲೇಬಾರ್ದು ಅಂತಲ್ಲ. ನೀರು ಹಾಕೋದಕ್ಕೂ ನೀರು ಹಾಕದೇ ಮಾಡೋದಕ್ಕೂ ಟೇಸ್ಟ್ ತುಂಬ ಚೇಂಜ್ ಇರುತ್ತೆ. ನೋಡಿ ಬದನೇಕಾಯಿ ಹಾಕ್ಬಿಟ್ಟಿದ್ದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ನಮ್ಮ ಮನೆಯಲ್ಲೇ ಬೆಳೆದಿರುವಂಥ ಬದನೇಕಾಯಿ, ಉದ್ದುದ್ದನಾಗಿದ್ವು ಬದನೇಕಾಯಿ. ಇದರಲ್ಲಿ ವೈಟ್ ಕೂಡ ಇತ್ತು, ನಾನು ಇದನ್ನು ಮಾಡಿದ್ದೀನಿ. ಮತ್ತು ವೈಟ್ ಮತ್ತೊಂದು ಸರಿ ಮಾಡಿ ತೋರಿಸ್ತೀನಿ ನಿಮಗೆ. ಅದರಲ್ಲಿ ಒಂದು ರೆಸಿಪಿ ಮಾಡ್ತೀನಿ. ಮುಂಚೆ ಕೂಡ ಒಂದು ರೆಸಿಪಿ ಮಾಡಿ ಹಾಕಿದ್ದೀನಿ ನಾನು, ಅದೇ ಬದನೇಕಾಯಿನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿರೋದು. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು. ಬೇಗ ಬೇಯುತ್ತೆ ಇದು. ನೋಡಿ ನಾನು ಮೊನ್ನೆ ಊರಿಗೆ ಹೋಗಿದ್ದೆ, ಆವಾಗ ಬೆಳೆದಿತ್ತು. ಆ ಥರ ಕಿತ್ಕೊಂಡು ಹೋಗೋ ಅಡುಗೆ ಮಾಡೋಕ್ಕೆ ಅಂತ ಹೇಳಿದರು. ಅದರಿಂದ ಕಿತ್ಕೊಂಡ್ಬಂದೆ ನಾನು. ತುಂಬ ಆಗಿದ್ದಾವೆ ಬದನೇಕಾಯಿ ಮನೆಯಲ್ಲಿ. ನೋಡಿ
ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಒಂದು 5 ನಿಮಿಷ ಜಾಸ್ತಿ ಆಗುತ್ತೆ, ಬೇಗ ಬೇಯುತ್ತೆ. ನೋಡ್ತಾನೆ ಇರ್ರಿ, ಒಂದು 2ರಿಂದ 3 ನಿಮಿಷ ಸಾಕಾಗುತ್ತೆ ನೋಡಿ. ಒಂದು 3 ನಿಮಿಷ ಆದಮೇಲೆ ನೋಡಿ ಓಪನ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಗಟ್ಟಿಯಾಗಿದೆ, ಇನ್ನು ಸ್ವಲ್ಪ ಬೆಂದರೆ ಚೆನ್ನಾಗುತ್ತೆ ಅನ್ನಿಸ್ತು ನೋಡಿ ನನಗೆ. ನೋಡಿ ಕ್ವಾಂಟಿಟಿ ನೋಡಿ, ಅವ ಹಾಕಿದಾಗ ಸ್ವಲ್ಪ ನಿಮಗೆ ಜಾಸ್ತಿ ಅನ್ನಿಸ್ತು, ಈಗ ನೋಡಿ ಮೆತ್ತಗಾಗಿದೆ ಈಗ ಆಲ್ಮೋಸ್ಟು. ಇನ್ನು ಸ್ವಲ್ಪ ಮುಚ್ಚಿಡ್ತೀನಿ ನಾನು. ಮುಚ್ಚಿಟ್ಟಾದಮೇಲೆ ನಮ್ಮ ಬದನೇಕಾಯಿ ಪಲ್ಯ ತುಂಬ ರುಚಿಯಾಗಿ ರೆಡಿಯಾಗಿರುತ್ತೆ. ಚಪಾತಿ ಜೊತೆ ರೊಟ್ಟಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಚಪಾತಿ ಏನು ಮಾಡಲಿಲ್ಲ, ನಾವು ಅನ್ನ ಮಾಡ್ಕೊಂಡಿದ್ವಿ, ಅನ್ನದ ಜೊತೆ ತುಂಬ ಚೆನ್ನಾಗಿತ್ತು ನೋಡಿ. ಮುಚ್ಚಿ ಮತ್ತೊಂದು 2 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ. ಟೋಟಲಿಗೆ 5 ನಿಮಿಷ ಅಷ್ಟೇ, ಜಾಸ್ತಿ ಏನು ಬೇಕಾಗೋಲ್ಲ ನೋಡಿ. ಈಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಸಾಫ್ಟಾಗಿ ಬೆಂದಿದೆ ಈಗ. ಹಾಗೂ ಪರಿಮಾಣ ಮಾತ್ರ ಘಮ್ ಅಂತ ಬರ್ತಾಯಿದೆ ನೋಡಿ. ನಮ್ಮ ಬದನೇಕಾಯಿ ಪಲ್ಯ ತುಂಬ ಸೂಪರಾಗಿ ರೆಡಿಯಾಗಿದೆ. ಇದೇ ರೀತಿ ನೀವು ಕೂಡ ಮಾಡ್ಕೋಬೋದು. ಹಾಗೂ ನಮ್ಮ ಚಾನೆಲ್ನ ಯಾರೇನು ನೋಡ್ತಿದ್ದಾರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ ನೋಡಿ. ನೀವು ಕೂಡ ಬದನೇಕಾಯಿ ಪಲ್ಯನ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ತುಂಬ ವೀಡಿಯೋಸ್ನ ಹಾಕಿದ್ದೀನಿ, ವೀಡಿಯೋಸ್ನ ನೋಡ್ತಾ ನಮಗೂ ಕೂಡ ಸಪೋರ್ಟ್ ಮಾಡ್ತಾಯಿರಿ ನೋಡಿ. ಕಲರ್ ಕೂಡ ನೋಡಿ ಯಾವ ರೀತಿಯಾಗಿ ಬರುತ್ತೆ. ಮತ್ತು ನಾನು ಯಾವುದೇ ಇದಕ್ಕೆ ಎಫೆಕ್ಟ್ನ ಹಾಕಿಲ್ಲ, ಡೈರೆಕ್ಟ್ ಯಾವ ಕಲರ್ ಇದೆಯೋ ಅದೇ ಕಲರ್ನ ತೋರಿಸ್ತಾ ಇದ್ದೀನಿ ನಿಮಗಷ್ಟೇ ನೋಡಿ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಬದನೇಕಾಯಿ ಪಲ್ಯ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್ ಬಾಯ್.